ರಂಗ ಮತ್ತು ಅವ್ರ ಅಮ್ಮಂಗೆ ಲಂಡನ್ಗೆ ಹೋಯ್ತಾ ಇದೀವಿ, ಒಂದೊಂದು ಲಕ್ಷ ಸಂಬಳ ಅಂದಿದ್ದಕ್ಕೆ ನೀನು ನೋಡ್ಬೇಕಿತ್ತು ಮೇಘ. ಅದು ಯಾವ ಥರ ಖುಷಿ ಪಟ್ರು ಅಂತಂದರೆ ಖುಷಿನೋ ಖುಷಿ. ಅಯ್ಯೋ 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 ಕುಣಿದಾಡ್ತಾವ್ರು ಸುಮ್ಕಿನ್ನಿಯ. ನೋಡ್ಬೇಕಿತ್ತು ನೀನು ಅವ್ರು ಸಂತೋಷ ಅವ್ರ ಖುಷಿನ. ನನಗಂತೂ ಈ ಕಡೆ ನಗ ಬತ್ತೈತೆ, ಏನು ಮಾಡಬೇಕು ಅಂತ ನೀ ತಿಳಿತಾ ಇಲ್ಲ. ನಕ್ಕು ಸಾಕಾಯ್ತು ನನಗಂತೂ. ಅಪ್ಪ ದೇವ್ರೆ, ನಿಂಗೆ ನಿಜವಾಗ್ಲೂ ಲಂಡನ್ನಾಗ ಫ್ರೆಂಡ್ ಅವ್ರೇನೆ? ಅವ್ರು ಕರೆದ್ರ ನಿನ್ನ? ಲಂಡನಾಗಿರಲಿ ಪಕ್ಕದಾಗಿರೋ ಊರಾಗೂ ನಂಗೆ ಒಬ್ಬರು ಫ್ರೆಂಡ್ ಇಲ್ಲ. ಫ್ರೆಂಡ್ಸ್ಗಳನ್ನ ಕಟ್ಕೊಂಡು ನನಗೇನಾಗಬೇಕು, ನಂಗೆ ಯಾರು ಫ್ರೆಂಡೇ ಇಲ್ಲ. ಆಶ್ರಮದಾಗ ಇದ್ರಲ್ಲ ಅಷ್ಟೇನಿಯ ಫ್ರೆಂಡ್ಸ್ಗಳು, ಮತ್ತಿದು ಯಾರು ಫ್ರೆಂಡ್ಸ್ ಇಲ್ಲ. ನಾನೇ ಬೇಕಂತಾನೆ ಅಲಾರಾಮ್ ಫಿಕ್ಸ್ ಮಾಡ್ಕೊಬಿಟ್ಟು ಫೋನ್ ರಿಂಗ್ ಆದಂಗೆ ಮಾಡ್ಬಿಟ್ಟು ನಾನೇನಿಯ ಎತ್ಬಿಟ್ಟು ಸುಮ್ಕೇನಿಯ ಮೊಬೈಲ್ ಸೈಲೆಂಟ್ ಮುಡ್ಗಾಕ್ಬಿಟ್ಟು ನಾನೇನಿಯ ಸುಮ್ಮನೆ ಬಿಲ್ಡಪ್ ತಗೊಂಡು ಮಾತಾಡಿದೆ. ಅದನ್ನ ರಂಗ ಮತ್ತೆ ಅವ್ರ ಅಮ್ಮ ನಂಬಿ ಅಟ್ಟ ಹತ್ಬಿಟ್ಟು ಅವ್ರ ಯಾಕೆ ಹಂಗೆ ಆಗಬೇಕು ಮೇಘ. ಹೆಂಗೆ ಮನೆ ಹಾಳು ಮಾಡ್ತಾರೆ ಅಂದರೆ ನಿನಗೂ ನನಗೂ ತಂದಿಕ್ಬಿಟ್ಟು ಸಮಸ್ಯೆ ನೋಡೋಕೆ ಹೋದ್ರು. ಅಯ್ಯಪ್ಪ ನಾನು ಬಿಡ್ತೀನಿ. ಈಗ ನೋಡ್ತಾ ಇರು ಅವ್ರನ್ನ ಹೆಂಗೆ ಬೀದಿನಾಗ ನಿಲ್ಲಿಸ್ತೀನಿ ಅಂತ ಹೇಳಿದ್ರೆ ಏನು ಉಳ್ಕೊಳಕ್ಕೆ ಒಂದು ಮನೆ ಐತಿ, ಅದನ್ನು ಅಮ್ಮ ಬಿಡಿಸ್ಕೊಟ್ರೆ ಮನೆ ತಾನೇ, ಎಲ್ಲ ಅಮ್ಮನ ದುಡ್ಡೇನೆಯ ನಂಗೆ ಸಂದ ಗೊತ್ತು. ಅದಕ್ಕೆ ಉಳ್ಕೊಳಕ್ಕೆ ಮನೇನೂ ಇರ್ಕೊಡ್ದು, ಫುಟ್ಪಾತ್ ಆಗಿರಬೇಕು. ಹಂಗೆ ಮಾಡ್ಬಿಡ್ತೀನಿ. ಅವ್ರಿಗೆ ಹಂಗೆ ಮಾಡಿದ್ರೆ ನೀನು ಬುದ್ಧಿ ಕಲಿಯೋದು, ಇಲ್ಲಾಂದರೆ ಜನ್ಮಳಿಗೆ ಬುದ್ಧಿ ಬರೋಕ್ಕಿಲ್ಲ ಅವಕ್ಕೆ. ನೀನು ಸರಿಯಾಗಿ ಮಾಡ್ತಾ ಇದೆಯಾ ಬಿಡು. ನಾನೆಲ್ಲೋ ನೀನು ಬಂದು ಹೇಳ್ದಾಗ ಶಾಕ್ ಹೋಗ್ಬಿಡ್ತು. ನೀನು ಬಂದ್ಬಿಟ್ಟು ಹೇಳ್ಬಿಟ್ಟಲ್ಲ, ಇದೇನಪ್ಪ ಇದು ಹಿಂಗೆ ಮಾತಾಡ್ತಾವಳಲ್ಲಪ್ಪ ದೇವ್ರೆ, ಇದು ಯಾಕಪ್ಪ ಹಿಂಗೆ ಮಾತಾಡ್ತಾವಳು ಇವಳು ಅಂತ ಹೆಂಗೆ ಹೋಗ್ಬಿಡ್ತು ನನಗಂತೂ. ಅಪ್ಪ ಸದ್ಯ ಕೊನೆಗೂ ನೀನೇ ನನ್ನ ಬಗ್ಗೆ ತಿಳ್ಕೊಳ್ಳಿಲ್ವಲ್ಲ ಸೌಮ್ಯ. ನನಗಂತೂ ಯಾವ ಬೇಜಾರು ಇಲ್ಲ, ಏನೂ ಇಲ್ಲ. ನೀನು ಸಂದಾಕಿದ್ರೆ ಅಷ್ಟೇ ಸಾಕು. ಸದ್ಯ ನೀನು ಕೇಳೋಳಾಗ್ಬಿಟ್ಟಿದ್ದು, ಅವ್ರ ಮಾತು ಕೇಳೋಳಾಗ್ಬಿಟ್ಟಿದ್ರೆ ಇವತ್ತು ನಮ್ಮ ಸಂಸಾರೆಲ್ಲ ಒಡೆದು 3 ಪಾಲಾಗೋಗ್ಬಿಟ್ರೆ ಅದೇನೋ ಮನೆಯೆಲ್ಲನೂ. ಸದ್ಯ ನೀನು ಅವ್ರ ಮಾತು ಕೇಳ್ದಿದ್ದಂಗೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಅದಕ್ಕೆ ನನಗೆ ಬೋಲು ಖುಷಿ ಆಯ್ತಾಯ್ತು ನನಗಂತೂ. ಸರಿಯಾಗಿ ಮಾಡಿದ್ಯಾ, ಸರಿಯಾಗಿ ಮಾಡು. ಬೀದಿನ ನಿಂತ್ಕೊಂಡು ಈಗ ಮಾಡಿದ್ರೆ ತಪ್ಪಿಗೆ ಎಲ್ಲನೂ ಕುಂತ್ಕೊಂಡು ಯೋಚನೆ ಮಾಡಬೇಕು, ಎಷ್ಟು ತಪ್ಪು ಮಾಡಿದ್ವಿ ನಾವು ಹುಟ್ಟಾಗಿಂದನೂ ಅಂತ ಹೇಳ್ಬಿಟ್ಟು. ನೀನು ಇವತ್ತಿಂದ ನೋಡ್ತಾ ಇದೆಯವ್ರನ್ನ, ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಆವತ್ತಿಂದ ಇಂಥ 420 ಕೆಲಸ ಮಾಡ್ಕೊಂಬಂದಿರೋ 420 ಈಗ ಲಂಡನ್ಗೆ ಹೋಗಿ ಕನ್ಸು ಕಾಣ್ತಾವ್ರಲ್ಲ, ಹೋಗ್ಬಿಟ್ಟು ಸರಿಯಾಗಿ ಪಿನ್ನಿಗೆ ಬರ್ತೀನಿ. ನೋಡ್ತಾ ಇರು ಇಬ್ರಿಗೂ. ಅವರು ಒದ್ದಾಡಿ ಸಾಯ್ಬೇಕು. ಮನೆ ಮಾರ್ಕೊಂಡ್ಲಿಲ್ಲ ಅವರು ಅಂತಂದ್ರೆ ಅವಾಗ ನೀನು ಕೇಳು. ಅಮ್ಮ ನೀರು ತಿಳ್ದಿರೋ ನಾಯಿಗಳಿಗೆ ಸಹಾಯ ಮಾಡೈತೆ ನೋಡು, ಅಮ್ಮನ ದುಡ್ಡನ್ನ ತಂದು ನಾನೇ ಮನೆಗೆ ವಾಪಸ್ ಇಕ್ಕಂತೀನಿ. ಅಮ್ಮನ ದುಡ್ಡು ಅಂಥವ್ರ ಬೈಕ್ ಸೇರೈತಲ್ಲ, ಅದೇನೇ ನೀ ನನಗೆ ಬೇಜಾರು. ಸರಿಯಾಗಿ ಮಾಡ್ತಿದ್ಯಾ, ಸರಿಯಾಗಿ ಮಾಡು. ನಾನೇನು ಮಾಡಬೇಡ ಅಂತ ಹೇಳೋದೇ ಇಲ್ಲ. ಸರಿಯಾಗಿ ನೀನು ಮಾಡ್ತಾ ಇದೆಯಾ ನೀನು. ಅಷ್ಟೇನೇನೆ. ಬಲ್ ಚಾಲಾಕಿ ಹುಡುಗಿ. ಸದ್ಯ ಇವಳಿಂದ ಸಂಸಾರ ಎಲ್ಲ ಮುರಿದೋಗ್ಬಿಡ್ತದೇನೋ ಅಂತ ಅನ್ಕೊಬಿಟ್ಟಿದ್ದೆ. ಹೇಳ್ಕೊಟ್ಟವ್ರ ಮಾತೆಲ್ಲ ಕೇಳ್ಬಿಟ್ಟು ಭಾಳ ಬುದ್ಧಿವಂತೆ, ನನಗಿನ್ನ ಬುದ್ಧಿವಂತೆ ಬಿಡು. ನಾನನ್ನ ಹೇಳ್ಕೆ ಮಾತು ಕೇಳಿ ಹಾಳಾಗೋಗ್ಬಿಟ್ಟೆ. ಆದರೆ ಇವಳು ಹೇಳ್ಕೆ ಮಾತೆಲ್ಲ ಕೇಳೋ ಮಾತೇ ಇಲ್ಲ. ಇನ್ನು ಅವ್ರನ್ನೇನು ಹಾಳು ಮಾಡ್ಬಿಟ್ಟು ಹಾಳ್ಗೆಡೋಗ್ಬಿಟ್ಟು ಬತ್ತಳಿ ಅಂತೇಳಿ ಇವಳು. ಹೆಂಗೋ ಸೌಮ್ಯ, ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ಒಬ್ಬಿ ಸೇರ್ಕೊಂಡು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತೀವಿ. ನೀವು ಆರಾಮಾಗಿರ್ರಿ, ನಾವಂತೂ ನಿಮ್ಮ ಜೊತೆ ಇರಲ್ಲ. ಹಳಿಯ ನಿನ್ನ ಗಂಡ ಬಂದಿದ ತಕ್ಷಣ ಏನಿಯ ನಮ್ಮ ಪಡಗು ನಾವು ದೂರ ಆಗೋದೇನಿಯ ಮೇಲು. ರಂಗ ಹಂಗೇನೇನಿಯ ಅವ್ರಮ್ಮ ಇಬ್ರಿಗೂ ಸರಿಯಾಗೈತೆ, ಸರಿಯಾಗಿ ಮಾಡ್ತಾವಳೆ. ಮೊಮ್ಮಗಳೇ ಏನಾಯ್ತು ವಿಷಯ? ಲಂಡನ್ಗೆ ಹೋಗಿ ನಾವಂತೂ ತಯಾರಿ ನಡೆಸ್ಕೊಂಡಿದ್ದೀವಿ. ನಾವಂತೂ ನಾನು, ನನ್ನ ಮಗ, ನಿಮ್ಮಪ್ಪ ಅಂತೂ ಫುಲ್ ಖುಷಿಯಾಗೈತೆ ಲಂಡನ್ಗೆ ಹೋಗೋದು ಅಂತ ಹೇಳ್ಬಿಟ್ಟು. ಈಗ ಯಾವತ್ತು ಹೋಗೋದು ಏನು ಎತ್ತ ಅಂತ ಹೇಳ್ಬಿಡು. ನಾವು ಎಲ್ಲ ಮುಂದೆ ಏನು ಬೇಕೋ ಎಲ್ಲ ತಯಾರಿನೂ ಮಾಡ್ಕೊಬಿಡ್ತೀವಿ. ಸದ್ಯ ಹೆಂಗೋ ನೆಮ್ಮದಿಯಾಗಿ ಖುಷಿಯಾಗಿ ಆರಾಮಾಗಿ ಇದ್ಬಿಡ್ಬೇಕು ನಾವಂತೂ. ಅಯ್ಯೋ ನಾನಂತೂ ಹೋಗೋದಂತೂ ಗ್ಯಾರಂಟಿ ಆಗೋಯ್ತು ಲಂಡನ್ಗೆ. ಆದರೆ ನೀವು ಬರೋದು ಯಾಕೋ ನನಗಂತೂ ಡೌಟು ಅಂತ ಅನ್ನಿಸ್ತದೆ. ಅಯ್ಯೋ ಇದು ಯಾಕೆ ಮಗಳು ಹಿಂಗಂತ ಇದೆಯಾ? ನಮ್ಮನೂ ಸೇರೆ ಕರ್ಕೊಂಡೋಯ್ತೀನಿ ಅಂತ ಹೇಳ್ದೆ, ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ? ಏನಾಯಿತು? ನನ್ನೂ ಸೇರಿ ಕರ್ಕೊಂಡೋಯ್ತೀನಿ ಅಂತ ತಾನೇ ನೀನು ಹೇಳಿದ್ದು. ನನ್ನೂ ಕರ್ಕೊಂಡು ಹೋಗು. ಅಯ್ಯೋ ಮೊಮ್ಮಗಳೇ, ನಾವು ಸಾಸೆಗಿದ್ವಿ ಹೇಳು. ಸಾಸೆಗಿದ್ವಿ. ನೀನು ಕರ್ಕೊಂಡೋಯ್ತೀಯ ಅಂತ ಹೇಳ್ಬಿಟ್ಟು ಈಗ ನೀನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರೆ ನಮ್ಗೆ ಹೆಂಗೆ ಆಯ್ತದೆ ಗೊತ್ತಾ ಬೇಜಾರು. ದೇವ್ರನೇ ಶಾನೇ ಬೇಜಾರಾಯ್ತದೆ ನಮ್ಗಂತೂ. ದಯವಿಟ್ಟು ಹಂಗೆ ಅನ್ಬೇಡ. ಅದು ಯಾಕೆ ಕರ್ಕೊಂಡು ಹೋಗಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳು. ಅಯ್ಯೋ ಸುಮ್ಮನೆ ಹೋಗೋಕ್ಕಾಗಲ್ಲ ಅಲ್ವಾ? ಈಗ ಇಲ್ಲಿಂದ ನಾವು ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚಾಯ್ತದೆ ಗೊತ್ತಾ? ನನಗೇನೋ ನಮ್ಮ ಅಮ್ಮನ ಪ್ರೀತಿಯಿಂದ ಕೇಳಿದೆ, ಅಮ್ಮ ಪ್ಲೀಸ್ ಕಣಮ್ಮ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸರಿ ಮಗಳೇ ಅದೆಷ್ಟು ಬೇಕೋ ಅಷ್ಟು ಎತ್ಕೊಂಡು ಹೋಗು, ನಿನ್ನ ಖುಷಿನೇ ನನ್ನ ಖುಷಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತು. ಆಮೇಲೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದೆ. ನೀವು ನೋಡಿದ್ರೆ ಮೊದಲೇ ಕಷ್ಟ ಅದು ಇದು ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ನೀನು ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಇದ್ದೀನಿ. ಅಯ್ಯೋ ದುಡ್ಡು ಖರ್ಚಾಯ್ತದ? ಎಷ್ಟು ಖರ್ಚಾಯ್ತದೆ? ಇನ್ನು 50,000 60,000 ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಸಾಲ ಮಾಡಿದ್ರು ಪರವಾಗಿಲ್ಲ. ನಾವಂತೂ ಲಂಡನ್ಗೆ ಹೋಗ್ಬೇಕು. ನಿನಗಿನ್ನೂ ಗೊತ್ತಿಲ್ಲ, ಆ ಪ್ರಿಯ ಅವಳಲ್ಲ, ಆ ಪ್ರಿಯ ನಮ್ಮನ್ನ ಕರ್ಕೊಂಡೋಯ್ತೀನಿ ಅಮೇರಿಕಕ್ಕೆ ಅಂತ ಹೇಳ್ಬಿಟ್ಟು ನನಗೇನಿಯ 3 ನಾಮ ಹಾಕ್ಬಿಟ್ಟು 3 ಬಿಟ್ಟೋಳು. ನನಗೇನೇನಿಯ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟು. ಆದರೆ ಹಂಗಾಗಬಾರ್ದು. ಅವಳಿಗೆ ನಾನು ಲಂಡನ್ಗೆ ಹೋಗ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಹೊಟ್ಟೆ ಉರಿಸ್ಬಿಟ್ಟು ಸಾಯಿಸ್ಬೇಕು ಅವಳನ್ನ. ಅವಾಗೇನಿಯ ನನಗೆ ನೆಮ್ಮದಿ. ಹ್ಞೂ ಕಣಮ್ಮ, ನಮ್ಗಂತೂ ಶಾನೆ ಮೋಸ ಮಾಡ್ಬಿಟ್ಟವಳು. ಅವಳಿಗೆ ಹೊಟ್ಟೆ ಉರಿಸ್ಬೇಕು ಅಂದರೆ ನಾವು ಲಂಡನ್ಗೆ ಹೋಗೋದು ಭಾಳ ಮುಖ್ಯ ಕಣಮ್ಮ. ಈಗ ಎಷ್ಟು ದುಡ್ಡು ಖರ್ಚಾಯ್ತದೆ ಅಂತ ಹೇಳು, ನಾವು ಹೊಂದಿಸ್ಕೊಂಡು ರೆಡಿ ಮಾಡ್ತೀವಿ. ಅಯ್ಯೋ ಸುಮಾರು ಅಂತ ಹೇಳಿದ್ರು ಒಬ್ಬೊಬ್ರಿಗೆ 10 ಲಕ್ಷ ಅಂತೂ ಬೇಕಾಗೇ ಆಯ್ತದೆ. 10 ಲಕ್ಷ ಕಮ್ಮಿ ಅಂತೂ ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ.
ಏನು ಒಬ್ಬೊಬ್ರಿಗೆ 10 ಲಕ್ಷನಾ? ಅಲ್ಲ ಕಣವ, ಅಷ್ಟೊಂದು ಏನು ಖರ್ಚಾಯ್ತದೆ 10 ಲಕ್ಷ? ಅಯ್ಯೋ ಅಪ್ಪ, ಲಂಡನ್ಗೆ ಹೋಗೋದು ಅಂತಂದ್ರೆ ಸುಮ್ಮನೆ ಅನ್ಕೊಂಡ್ರ? ವೀಸಾ ಮಾಡಿಸ್ಬೇಕು, ಪಾಸ್ಪೋರ್ಟ್ ಮಾಡಿಸ್ಬೇಕು, ವಿಮಾನ ಚಾರ್ಜ್ ಎಲ್ಲನೂ ನಮ್ಮ ಮೇಲೆ ಬೀಳ್ತದೆ, ವಿಮಾನ ಚಾರ್ಜ್ ಎಲ್ಲನೂ ನಾವೇ ಹಾಕಬೇಕು, ಲಕ್ಷ ಖರ್ಚಾಯ್ತದೆ ವಿಮಾನದಾಗ ಹೋಗ್ಬೇಕು ಅಂತ ಹೇಳಿದ್ರೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಮುಟ್ಟಿ ಉಳ್ಕೊಂಡು ಒಂದು 2 ದಿನ ಇರೋಕ್ಕೂ ಮಾಡೋಕ್ಕೂ ಎಲ್ಲನೂ ಒಬ್ಬೊಬ್ರಿಗೆ 10 ಲಕ್ಷ ಬೇಕಾಯ್ತದೆ. ನಾನು ಅದಕ್ಕೆ ನಮ್ಮ ಅಮ್ಮನ ಹೋಗ್ಬಿಟ್ಟು ಕೇಳಿದೆ, ಅಮ್ಮ 10 ಲಕ್ಷ ಬೇಕೇ ಬೇಕು ಕಣಮ್ಮ ನನಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹಿಂದೆ ಮುಂದೆ ನೋಡಿದಾಗ 10 ಲಕ್ಷ ರೂಪಾಯಿ ಕೊಟ್ಟೈತೆ. ನಾನಂತೂ ಈ ವಾರದಾಗ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಬಿಟ್ಟು ವಿಮಾನವ ಬುಕ್ ಮಾಡ್ಬಿಡ್ತೀನಿ. ನನ್ನ ಫ್ರೆಂಡುಗಳು ನೀವು ಬರೋಕ್ಕಿಲ್ಲ ಅಂತ ಹೇಳಿದ್ರೆ ನನ್ನ ಫ್ರೆಂಡುಗಳಿಗೆ ಹೇಳ್ತೀನಿ, ನನ್ನ ಫ್ರೆಂಡುಗಳೇ ಬರ್ತೀನಿ ಅಂತ ಹೇಳ್ತಾವ್ರೆ. ಏನು ಒಂದೊಂದು 10 ಲಕ್ಷ ರೂಪಾಯಿ ಕೊಟ್ಟರೆ ಅಲ್ಲಿ ತಿಂಗಳಿಗೆ 1 ಲಕ್ಷ ಸಂಬಳ ಬರ್ತದೆ. 10 ತಿಂಗಳಿಗೆ ಎಲ್ಲ ನಮ್ಮ ದುಡ್ಡೆಲ್ಲ ವಾಪಸ್ ಬಂದ್ಬಿಡ್ತದೆ. ಆಮೇಲೆ ಉಳಿದಿದ್ದೆಲ್ಲ ನಮ್ಮ ಲಾಭನೇ ಅಲ್ವಾ? ಅದಕ್ಕೆ ನಾವು 10 ಲಕ್ಷ ರೂಪಾಯಿ ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನಂತೂ ನಿರ್ಧಾರ ಮಾಡ್ಬಿಟ್ಟಿವ್ನಿ. ಅಯ್ಯೋ 10 ಲಕ್ಷ ಅಂತಂದರೆ ಏನು ಮಾಡೋದು? 10 ಲಕ್ಷ ರೂಪಾಯಿ ಹೊಂದ್ಸೋದು ಅಂತಂದರೆ ನಿನಗಂತೂ ಸುಲಭ, ಅರೆ ನಮ್ಗೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳಿದ್ದು, ನೀವೇನು ಬೇಡ ಬಿಡಿ, ನನ್ನ ಫ್ರೆಂಡುಗಳವರೆಲ್ಲ ನನ್ನ ಫ್ರೆಂಡುಗಳಿಗೆಲ್ಲ ಹೇಳ್ತೀನಿ. ನನ್ನ ಫ್ರೆಂಡುಗಳೆಲ್ಲನೂ ಬಂದ್ಬಿಟ್ಟು ನನ್ನ ಫ್ರೆಂಡುಗಳೇನೇನಿಯ ಬಂದ್ಬಿಟ್ಟು ಅತ್ತಾಗ ಹೆಂಗೋನೂ ನನ್ನ ಜೊತೆನೇ ಕೆಲಸ ಮಾಡ್ತಾರೆ. ಪಾಪ ನಿಮ್ಮ ಹತ್ರ ದುಡ್ಡಿಲ್ಲ, ಈಗ 10 ಲಕ್ಷ ರೂಪಾಯಿ ನಿಮ್ಮಿಬ್ಬರಿಗೂ ಸೇರಿ 20 ಲಕ್ಷ ದುಡ್ಬೇಕು. 20 ಲಕ್ಷ ರೂಪಾಯಿ ದುಡ್ಡು ನಿಮ್ಗೆ ಎಲ್ಲಿಂದ ಬರ್ತದೆ? ನೀವೇನು ಚಿಂತೆ ಮಾಡಬೇಡಿ, ನನ್ನ ಫ್ರೆಂಡುಗಳು ನಾನು ಹೇಳ್ತೀನಿ. ನನ್ನ ಫ್ರೆಂಡ್ ಏನೇನಿಯ ಬಂದ್ಬಿಟ್ಟು ನನ್ನ ಜೊತೆ ಬಂದ್ಬಿಟ್ಟು ಕೆಲಸ ಮಾಡ್ತಾರೆ. ನೀವು ಯಾವ್ದಾನ ಇಲ್ಲೇ ಕೂಲಿನಲ್ಲಿ ಮಾಡ್ಕೊಂಡಿರಿ, ಸುಮ್ಮನೆ ಯಾಕೆ ನಿಮಗೆ ತೊಂದರೆ? ನಾನು ಹೇಳ್ಬಿಟ್ಟೆ. ಆಮೇಕಿಂದ ನನ್ನ ಫ್ರೆಂಡು ರಾತ್ರಿ ಫೋನ್ ಹಾಕಿದ್ಲು, ಇಲ್ಲ ಕಣೆ 10 ಲಕ್ಷ ಬೇಕಾಯ್ತದೆ ಅಂತ ಹೇಳಿದ್ಲು. ಅಲ್ಲಿ ಕೆಲಸ ತಗೊಳಕ್ಕೂ ಮಾಡೋಕ್ಕೂ ಎಲ್ಲನೂ. ನಾನು ಅದಕ್ಕೆ ನಿಮ್ಮ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳೋಣ ಅಂತಲೇ ಅಲ್ಲಿಂದ ಇಲ್ಗನ ಬಂದೆ. ನಮ್ಮ ಅಮ್ಮಂಗೆ ಮೊದಲೇ ನಿಮ್ಮನ್ನು ಕಂಡ್ರಾಗಕ್ಕಿಲ್ಲ, ನಮ್ಮ ಅಮ್ಮ ಅಂತೂ ನಿಮ್ಗೆ 10 ರೂಪಾಯಿ ದುಡ್ಡು ಕೊಡೋಕ್ಕಿಲ್ಲ. ನೀವೇ ಯೋಚನೆ ಮಾಡಿ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನನಗಂತೂ ಕ್ಯಾಮೆ ಐತೆ. ಈಗ ಹೋಗ್ಬಿಟ್ಟು ನಾನು ವೀಸಾ ಪಾಸ್ಪೋರ್ಟ್ ಎಲ್ಲನೂ ಅಪ್ಲೈ ಮಾಡ್ಬಿಟ್ಟು ಬರಬೇಕು. ಲಂಡನ್ಗೆ ಹೋಗ್ಬೇಕಲ್ಲ, ಬಟ್ಟೆ ಎಲ್ಲ ತಗೋಬೇಕು. ಅಯ್ಯೋ ನೀನು ಹೆಂಗೋ ಹೋಯ್ತಿದ್ಯಾ? ಈಗ ನಮಗೆ ತಲೆನೋವಾಗ್ಬಿಟ್ಟೈತಿ. ಎಷ್ಟು ಖುಷಿಯಾಗಿದ್ವೋ, ಹೆಂಗೋ ಲಂಡನ್ಗೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಹಿಂಗಾಗೋಗ್ಬಿಡ್ತಲ್ಲ ನಮ್ಮ ಬಾಳಿಗೆ ಇಷ್ಟು ಬೆಂಕಿ ಯಾಕ? ಏನು ಮಾಡೋದು ಅಂತ ನಿಮಗೆ ಗೊತ್ತಾಯ್ತಿಲ್ಲ. ಅಲ್ಲ ಅವಾಗ ಹೆಂಗೋ ದುಡ್ಡಿತ್ತು, ಹೋಗೋ ಚಾನ್ಸ್ ಇರಲಿಲ್ಲ. ಇವಾಗ ಚಾನ್ಸ್ ಐತೆ, ಹೋಗಕ್ಕೆ ದುಡ್ಡಿಲ್ಲ. ಮಗನೇ ಏನೆಲ್ಲ ಮಾಡೋದು? ಅಮ್ಮು 20 ಲಕ್ಷ ಅಲ್ಲ ಕಣಮ್ಮ, 20,000 ನಂತ ಗೊತ್ತಿಲ್ಲ ಕಣಮ್ಮು. ಹೌದಾ ಬಿಡಿ, ಮತ್ತೆ ನಾನು ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬ್ಯಾಡ ಮಗಳೇ. ನಿಮ್ಮ ಹತ್ರ ಏನಾದರೂ ಆಸ್ತಿ ಪಾಸ್ತಿ ಅಂತ ಇದ್ರೆ ಏನು, ನಾವು ಇಲ್ಲಿಂದ ಲಂಡನ್ಗೆ ಹೊರಟೋಯ್ತೀವಲ್ಲ, ಏನಿಲ್ಲ ಇರೋಕ್ಕಿಲ್ವಲ್ಲ, ಇಲ್ಲೇನೋ ಆಸ್ತಿ ಪಾಸ್ತಿ ಇದ್ರೆ ಮಾರ್ಕೊಬಿಡಿ. ಇನ್ನೇನು ಮಾಡ್ತೀರಾ? ಯಾರನ್ನ ಬೇಕಾದವ್ರು ತಗೋತಾರೆ, ಸುಮ್ಕೇನಿಯೇ ಮಾರ್ಕೊಬಿಡಿ. ಸರಿನಾ? ಮಾರ್ಕೊಬಿಟ್ಟು 20 ಲಕ್ಷ ರೂಪಾಯಿ ದುಡ್ಡನ್ನ ತಗೊಂಡು ಲಂಡನ್ಗೆ ಹೋಗ್ಬಿಡೋಣ. 10 ತಿಂಗಳಿಗೆ ಇಬ್ಬರಿಂದ 20 ಲಕ್ಷ ರೂಪಾಯಿ ದುಡ್ಕತ್ತೀರಾ, ಮುಗ್ದಾಯ್ತು. ಉಳಿದಿರೋದೆಲ್ಲ ಲಾಭರೇನಿಯ, ಮಜ್ಜಾ ಮಾಡ್ಬೋದು ನಾವಂತೂ. ಏನಂತೀರಾ? ನಾನೇನಾಗಿದ್ರೆ ಹಂಗೆ ಮಾಡ್ತಿದ್ನಪ್ಪ, ಏನಾರ ಮಾಡ್ಬಿಟ್ಟು ಹೋಯ್ತಿದ್ದೆ. ಅಮ್ಮು ಈಗ ನಾವಿಬ್ರು 10 ತಿಂಗಳಿಗೆ 20 ಲಕ್ಷ ದುಡಿಬೋದು ಕಣಮ್ಮ. 20 ಲಕ್ಷ ರೂಪಾಯಿ ಹೋದ್ರೋಗ್ಲಿ. ಈಗ ನಮ್ದು ಆಸ್ತಿ ಅಂತ ಏನಾರ ಐತಿವಳು, ಏನಾರ ಇದ್ರೆ ಮನೆ ಒಂದೇ ಇರೋದು. ಹ್ಞೂಕಂಡ್ಲ, ಇರೋದೊಂದು ಮನೆ ಒಂದೇನಿಯ. ಅದು ಮಾರಿದ್ರೆ 20 ಲಕ್ಷ ರೂಪಾಯಿ ಬರ್ತದ? ಬಂದರೂ ಬರ್ಬೋದೇನೋ, ಎಲ್ಲ ರೋಡ್ ಸೈಡ್ ಜಾಗ ಅಲ್ವಾ, ಬಂದರೂ ಬರ್ಬೋದೇನೋ ಕಣ್ಲ. ಮತ್ತೆ ಇವಾಗ ಏನು ಮಾಡೋದಮ್ಮ? ಅದನ್ನ ಮಾರ್ಬಿಟ್ಟು ಲಂಡನ್ಗೆ ಹೋಗೋದಾ, ಇಲ್ಲಾಂದ್ರೆ ಏನು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಉಳ್ಕೊಬಿಡೋದಾ? ಈಗ 20 ಲಕ್ಷ ರೂಪಾಯಿ ಬೇಕೇ ಬೇಕು ಅಂತ ಹೇಳ್ತಾವಳಲ್ಲ. ಸರಿ ಕಣ್ಲ, ಇಲ್ಲಿ ಜನಗಳು ತಗೊಂಡು ಮುಸ್ಕೊಂಡು ತುಕ್ಕು ಉಗಿಸ್ಕೊಂಡು ಇಲ್ಲಿ ಬಾಳೋದಕ್ಕಿನ್ನ ಲಂಡನ್ನ ಮುಸ್ರೆ ತಿಕ್ಕೊಂಡೆ ಎಂಜಾಯ್ ಮಾಡ್ಕೊಂಡ್ರದೇ ನೀ ಎಷ್ಟವ ಸಿಕ್ಕಂಡ್ಲ. ಸರಿ ಹೆಂಗನ್ವೇ ವಾತ ಮಜ್ಜ ನಮ್ದು ಇನ್ನೇನು ಇರ್ಬೇಕಾ? ನಾವು ಮನೆ ಬಿದ್ದೋಗ್ಬಿಟ್ಟಿರ್ತದೆ, ನಾವು ಬರೋಷ್ಟೊತ್ತಿಗೆ ಎಲ್ಲ ಮಾರ್ಬಿಟ್ಟತ್ತಾಗೆ ಹೊಂಟ್ಬಿಡ ನಡಿಲ್ಲ ಅತ್ತ. ಲಂಡನ್ಗೆ ನೀವು ಹೋಗ್ಬಿಡೋಣ. 10 ತಿಂಗಳಿಗೆ 20 ಲಕ್ಷ ರೂಪಾಯಿ ದುಡಿತೀವಿ. ವರ್ಷಕ್ಕೆ ನಮ್ಮ ಸಾಲ ಎಲ್ಲ ತೀರ್ಕೊಂಡು ನಮ್ಮ ಮಾಡೋದು ಇದೆಲ್ಲ ತೀರ್ಕೊಂಡು ಹೋಯ್ತದೆ. ಹಂಗೆ ಮಾಡೋಣ ನೋಡಿ ಅತ್ತಾಗಿ ಇನ್ನೇನು ಮಾಡೋಕ್ಕಾಯ್ತದೆ. ಬಕ್ರಾಗಳು ಬಿದ್ದರು. ಸರಿ ಕಣ್ ಮಗಳೇ, ಆಯಿತು. ನಾವು ಬತ್ತೀವಿ, ನೀನು ಯಾರನ್ನೂ ಕರೆಯೋಕೆ ಹೋಗ್ಬೇಡ. ನಾವು ಬತ್ತೀವಿ. 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ನಾವು ಬತ್ತೀವಿ. 20 ಲಕ್ಷ ರೂಪಾಯಿ ನಮ್ದು ವೀಸಾ ಪಾಸ್ಪೋರ್ಟು ಎಲ್ಲನೂ ರೆಡಿ ಮಾಡಿಸ್ಬಿಡು, ನಾವು ಬತ್ತೀನಿ. ಸರಿನಾ? ಹಾಂ ಸರಿ ಆಯಿತು. ಮತ್ತೆ ಆದಷ್ಟು ಬೇಗ ಮನೆಯೆಲ್ಲ ಮಾರ್ಬಿಟ್ಟು ದುಡ್ಡ ಕೊಡಿ ನನಗೆ, ನಾನು ಎಲ್ಲನೂ ಅರೇಂಜ್ಮೆಂಟ್ ಮಾಡಿಬಿಡ್ತೀನಿ. ಸರಿನಾ? ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿಬಿಟ್ಟು ಎಲ್ಲ ನಿಮ್ಮನ್ನು ಸೇರಿ ಲಂಡನ್ ಕರ್ಕೊಂಡು ಹೋಗ್ತೀನಿ. 3 ಜನನು ಹೋಗ್ಬಿಡೋಣ ತಾಗಿ. 3 ಜನನು ಹೋಗ್ಬಿಟ್ಟು ಅಲ್ಲೇ ಕೆಲಸ ಮಾಡ್ಕೊಂಡು ನಾನಂತೂ ಒಂದು 2 ವರ್ಷ ಬಿಟ್ಕೊಂಡು ಬಂದು ಆಮೇಕಿಂದ ಮದುವೆ ಆಯ್ತೀನಿ. ನೀವು ಅಲ್ಲೇ ಇರ್ರಿ. ಯಪ್ಪ ಮೊಮ್ಮಗಳೇ, ಏನೋ ಒಂದು ದಾರಿ ಹುಡುಕೊಡ್ತೀನಿ ನೀನಂತೂ. ಇನ್ಮೇಲೆ ಸತ್ರುನ್ವೇ ಲಂಡನ್ನಾಗೆ ಸಾಯೋದು, ಮುಸ್ರೆ ತಿಕ್ಕಿದ್ರೂ ಲಂಡನ್ನಾಗೆ ತಿಕ್ಕೋದು. ನಾವಂತೂ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀವಿ. ಸರಿ ಮೊಮ್ಮಗಳೇ, ಆಯ್ತು. ನೀನು ಹೇಳ್ದಂಗೆ ಆಯಿತು. ನಾವು ನಾಳೆ ನೀ ಮನೆ ಮಾರಕ್ಕೆ ವ್ಯವಸ್ಥೆ ಮಾಡಿಬಿಟ್ಟು ದುಡ್ಡು ತಂದು ಕೊಡ್ತೀವಿ. ಆಯ್ತು ತಂದು ಕೊಡ್ರಿ. ನೀಗೆ ತಿಳಿದಿರೋ ನಾಯಿಗಳಿಗೆ ನಮ್ಮಮ್ಮ ಕೊಟ್ಟೈತಲ್ಲ, ಅದು ದುಡ್ಡು ವಾಪಸ್ ಬಂದಂಗೆ ಆಯ್ತದೆ.